ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕಾಂತಾರ ಚಾಪ್ಟರ್ 1 ಸಿನಿಮಾದ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್, ಹಾಗೆ ಪವನ್ ಕಲ್ಯಾಣ್ ನಟನೆಯ ಓಜಿ ಸಿನಿಮಾದ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್, ಹಾಗೆ ಧನುಷ್ ರವರು ನಟಿಸಿರುವಂಥ ಇಡ್ಲಿ ಕಡಾಯಿ ಸಿನಿಮಾದ 2ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್, ಹಾಗೆ ತೇಜ ಸರ್ಜಾ ನಟನೆಯ ಮಿರಾಯ್ ಸಿನಿಮಾದ 2 ದಿನಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿತ್ತು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಇಡೀ ವಿಶ್ವದಾದ್ಯಂತ ಶಿವ ತಾಂಡವವಾಡುತ್ತಿದೆ. ಸಿನಿಮಾದಲ್ಲಿ ರಿಷಬ್ ಶೆಟ್ಟಿರವರು ಸಿನಿಮಾ ನಿರ್ದೇಶನ ಮಾಡಿ ನಟಿಸಿದ್ದಾರೆ. ಹಾಗೆ ಸಿನಿಮಾಗೆ ಹೊಂಬಾಳೆ ಫಿಲ್ಮ್ಸ್ ರವರು ಬಂಡವಾಳ ಹೂಡಿದ್ದು, ಸಿನಿಮಾದಲ್ಲಿ ನಾಯಕಿಯಾಗಿ ರುಕ್ಮಿಣಿ ವಸಂತ್ ರವರು ನಟಿಸಿದ್ದಾರೆ. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾಗೆ ಪ್ರೇಕ್ಷಕರಿಂದ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಸಿಗುತ್ತಿದೆ ಅಂತ ಹೇಳಬಹುದು. ಈಗಾಗಲೇ ಮೊದಲ ದಿನ ರಿಲೀಸ್ಗಿಂತ ಮುಂಚೆ ಸರಿಸುಮಾರು 4 ಲಕ್ಷಕ್ಕಿಂತಲೂ ಅಧಿಕ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಮಾರಾಟವಾಗಿದ್ದು, ಹಾಗೆ ಅಕ್ಟೋಬರ್ 1ರಂದು ಸಿನಿಮಾದ ಪ್ರೀಮಿಯರ್ ಕೂಡ ಆಗಿತ್ತು. ಇಡೀ ಕರ್ನಾಟಕದಾದ್ಯಂತ ಹಲವೆಡೆ ಪ್ರೀಮಿಯರ್ ಆಗಿತ್ತು. ಹಾಗೆ ಈ ಸಿನಿಮಾ ಮೊದಲ ದಿನ ತೆರೆಕಂಡ ದಿನದಲ್ಲಿಯೇ 1.28 ಮಿಲಿಯನ್ ಟಿಕೆಟ್ಸ್ಗಳು ಬುಕ್ ಮೈ ಶೋನಲ್ಲಿ ಮಾರಾಟಗೊಂಡಿದ್ದು, ಸಿನಿಮಾಗೆ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದುಕೊಂಡು ಅತಿ ಹೆಚ್ಚು ಟಿಕೆಟ್ಗಳು ಮಾರಾಟವಾದಂಥ ಕನ್ನಡ ಸಿನಿಮಾವಾಗಿದೆ. ಇದರ ಮುಂದೆ KGF ಸಿನಿಮಾದ ಟಿಕೆಟ್ಗಳು ಕೂಡ ರಿಲೀಸ್ ಆದ ದಿನ ಇಷ್ಟೊಂದು ಟಿಕೆಟ್ಗಳು ಮಾರಾಟಗೊಂಡಿರಲಿಲ್ಲ. ಹಾಗೆ ಸಿನಿಮಾದ ಕಲೆಕ್ಷನ್ ಕಡೆ ಬರುವುದಾದರೆ, ಸಿನಿಮಾ 2 ದಿನಗಳಲ್ಲಿ ಬರೋಬ್ಬರಿ 150 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣಬಹುದು ಎಂದು ಅಂದಾಜಿಸಲಾಗಿದೆ. ಏಕೆಂದರೆ ಮೊದಲನೇ ದಿನ 80ರಿಂದ 90 ಕೋಟಿಯ ತನಕ ಕಲೆಕ್ಷನ್ ಕಂಡಿದೆ ಎಂದು ಎಸ್ಟಿಮೇಟ್ ಕಲೆಕ್ಷನ್ ಆಧರಿಸಿದೆ. ಹಾಗೆ ಸಿನಿಮಾ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಗಿಟ್ಟಿಸಿಕೊಂಡು 2ನೇ ದಿನವೂ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಸಿನಿಮಾದ ಕಲೆಕ್ಷನ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ 2ನೇದಾಗಿ ದಿ ಕಾಲಿಂ ಓಜಿ ಪವನ್ ಕಲ್ಯಾಣ್ ನಟನೆಯ ದಿ ಕಾಲಿಂ ಓಜಿ ಸಿನಿಮಾ ತೆರೆಕಂಡು ಈಗಾಗಲೇ 1 ವಾರಕ್ಕಿಂತಲೂ ಹೆಚ್ಚು ದಿನಗಳು ಕಳೆದಿವೆ. ಸಿನಿಮಾ 2 ದಿನಗಳಲ್ಲಿ 148 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಎಂದು ಅಂದಾಜಿಸಲಾಗಿದೆ. ಹಾಗೆ 3ನೇದಾಗಿ ಇಡ್ಲಿ ಕಡಾಯಿ ಧನುಷ್ ರವರು ನಟಿಸಿ ಮತ್ತು ನಿರ್ದೇಶನ ಮಾಡಿರುವಂಥ ಸಿನಿಮಾ, ಹಾಗೆ ನಿರ್ಮಾಪಕರಾಗಿಯೂ ಸಹ ಬಂಡವಾಳವನ್ನು ಹೂಡಿದ್ದಾರೆ. ಸಿನಿಮಾ ಅತ್ಯದ್ಭುತವಾಗಿ ಬಂದಿತ್ತು. ಕಾಂತಾರ ಸಿನಿಮಾ ನಡುವೆಯೂ ಕೂಡ ಅತ್ಯುತ್ತಮವಾದಂಥ ಪ್ರದರ್ಶನ ಕಾಣುತ್ತಿರುವಂಥ ಸಿನಿಮಾವಾಗಿದೆ. ಸಿನಿಮಾ ಬರೋಬ್ಬರಿ 2 ದಿನಗಳಲ್ಲಿ ನೋಡುವುದಾದರೆ, 2ನೇ ದಿನ ಬರೋಬ್ಬರಿ 5ರಿಂದ 8 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದ್ದು, ಸಿನಿಮಾ 2 ದಿನಗಳಲ್ಲಿ ಬರೋಬ್ಬರಿ 18 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ 3ನೇದಾಗಿ ತೇಜ ಸರ್ಜಾ ನಟನೆಯ ಮಿರಾಯ್ ಸಿನಿಮಾ ಅತ್ಯದ್ಭುತವಾದಂಥ ಕಲೆಕ್ಷನ್ ಕಾಣುತ್ತಿದ್ದು, ಇನ್ನೂ ಥಿಯೇಟರ್ಗಳಲ್ಲಿ ಆಂಧ್ರ ಪ್ರದೇಶ ಹಾಗೂ ತೆಲುಗು ಭಾಷೆಗಳಲ್ಲಿ ಪ್ರದರ್ಶನ ಕಾಣುತ್ತಿದೆ. ಹಾಗೆ ಸಿನಿಮಾ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಗಿಟ್ಟಿಸಿಕೊಂಡಿತ್ತು. ಇಡೀ ಭಾರತದಾದ್ಯಂತ ಅತ್ಯುತ್ತಮವಾದಂಥ ಕಲೆಕ್ಷನ್ ಕೂಡ ಕಂಡಿತ್ತು. ಹಾಗೆ 2 ದಿನಗಳಲ್ಲಿ ಸಿನಿಮಾ 90 ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬುಕ್ ಮೈ ಶೋನಲ್ಲಿ ಟಿಕೆಟ್ಗಳು ಗಂಟೆಗೆ 70ರಿಂದ 80 ಸಾವಿರದ ತನಕ ಬುಕ್ ಆಗುತ್ತಿರುವುದನ್ನು ನೋಡಿದರೆ 2ನೇ ದಿನವೂ ಬಾಕ್ಸ್ ಆಫೀಸ್ನಲ್ಲಿ ತುಂಬಾ ಶಿವತಾಂಡವವಾಡಿ ಕಮಾಲ್ ಮಾಡುತ್ತದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.